ಪಾಪಿ ಪಾಕಿಸ್ತಾನವು ಆರಂಭದಿಂದಲೂ ಭಯೋತ್ಪಾದಕರ ಮೂಲಕ ನಮ್ಮ ದೇಶಕ್ಕೆ ನಿರಂತರವಾಗಿ ಕಿರುಕುಳ ನೀಡುತ್ತಲೇ ಈ ಭಯೋತ್ಪಾದಕರ ಹೃದಯ ಎಂದಿಗೂ ಬದಲಾಗುವುದಿಲ್ಲ. ಈ ಭಯೋತ್ಪಾದಕರನ್ನ ಮೂಲ ವಿಶ್ವ ಭೂಪಟದಿಂದ ಅಳಿಸಬೇಕು. ಆಗ ಮಾತ್ರ ದೇಶದ ನಾಗರಿಕರು ಸುರಕ್ಷಿತವಾಗಿರಲು ಸಾಧ್ಯ. ಇಂದಿನ ಯುವಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡುವುದಕ್ಕೆ ಸೀಮಿತವಾಗದೆ ದೇಶವನ್ನು ರಕ್ಷಿಸಲು ಮತ್ತು ಸೇವೆ ಮಾಡಲು ಸಿದ್ಧರಾಗಬೇಕೆಂದು ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠದ ಮಠಾಧೀಶ PH ಪ್ರಾಣಲಿಂಗ ಸ್ವಾಮೀಜಿಯವರು ಹೇಳಿದ್ದಾರೆ. ಇನ್ನು ನವೆಂಬರ್ 12ರ ಬುಧವಾರದಂದು ದೆಹಲಿಯಲ್ಲಿ ಕಾರ್ ಬಾಂಬ್ ಸ್ಫೋಟದಲ್ಲಿ ಅಮಾಯಕ ಭಾರತೀಯರನ್ನ ಕೊಂದು ಭಯೋತ್ಪಾದಕರನ್ನ ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜ್ ನಿಪ್ಪಾಣಿ ಬಸ್ ನಿಲ್ದಾಣದ ಎದುರಿನ ಚೌಕಿನಲ್ಲಿ ಪ್ರತಿಭಟಿಸಲಾಯಿತು. ಇನ್ನು ಈ ದಾಳಿಯಲ್ಲಿ ಮಡಿದ ನಾಗರಿಕರಿಗೆ ನಿಪ್ಪಾಣಿ ಮತ್ತು ಶ್ರದ್ಧಾಂಜಲಿ ಸಲ್ಲಿಸಲಾಗಿದ್ದು, ಭಯೋತ್ಪಾದಕರನ್ನ ಖಂಡಿಸಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಸಮಯದಲ್ಲಿ ಮಾತನಾಡಿದ್ದು ಸ್ವಾಮೀಜಿಯವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಮಾಡಿ 10 ಜನ ಮೃತಪಟ್ಟವರು, ಆ ನಂತರ ಒಂದು 30-40 ಜನ, ಒಂದು 50 ಜನ ಅನಾಹುತಕ್ಕೆ ಒಳಗಾದಂಥವ್ರಿಗೆ ಭಾಳಷ್ಟು ನಮಗೆಲ್ಲ ದುಃಖ ಅನಿಸ್ತದೆ. ಯಾಕಂದರೆ ಇವು ಉದ್ಯಮಪೂರ್ವಕವಾಗಿ ಈ ಕಾರ್ಯ ಮಾಡ್ಯಾರಂಥ ಪ್ರತಿಯೊಬ್ಬರಿಗೆ ಹಿಂದೂಗಳಿಗೆ ಮಾತ್ರ ಅನಿಸ್ತದೆ. 3 ಟನ್ ನಮ್ಮ ಬದ್ಧಗಳನ್ನು ಕೊಲೆ ಮಾಡಿ ಆ ಜಾಗಕ್ಕೆ ಬಂದು ಅವ್ರು ಮಾಡ್ಬೇಕಂತ ಹೇಳಿ ಪೂರ್ತಿಯಾಗಿ ತಿಳ್ಕೊಂಡು ಮಾಡಿದಂಥ ಕೆಲಸ ಅಷ್ಟೇ ಅಲ್ಲ. ಅವರೇನು ಕಲಿಯಲಾರದ ಜನ ಅಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕಲ್ತಂಥ ಡಾಕ್ಟರ್ಗಳಾಗಿ ಈ ಕೆಲಸ ಮಾಡ್ತಕ್ಕಂಥದ್ದು ಆತಂಕವಾದಿಗಳ ಪೂರ್ಣ ತಯಾರಿ ಒಳಗಿದ್ದು ನಮ್ಮನ್ನ ಮುಗಿಸ್ಬೇಕಂತ ಹೇಳಿ ಅವ್ರು ಬಂದಂಥ ಅವ್ರ ಕಾರ್ಯ ಒಳ್ಳೆಯದಲ್ಲ. ನಾವು ಅವ್ರಿಗೆ ಏನು ಅನ್ಸತ್ತೇನೋ, ನಮ್ಮ ಪಾಕಿಸ್ತಾನದ ಅವ್ರಿಗೆ ಹೆಚ್ಚು ನಮ್ಮ ದೇಶದ ಕರ್ನಾಟಕದಿಂದ ಭಾರತದ ಅಣ್ಣ ಒಂದು ಭಾರತ ದೇಶ ಮ್ಯಾಗ ನಮ್ಗೆ ಇದು ಮಾಡೋದು ಇದು ಸರಿಯಲ್ಲ. ಇದಕ್ಕೆ ತಕ್ಕ ಉತ್ತರ ನಾವೆಲ್ಲರೂ ಕೊಡಾಕ್ ತಯಾರಿದೆವು. ಈ ಆತಂಕವಾದಿಗಳು ಮಾಡ್ತಕ್ಕಂಥದ್ದು ಕಾರ್ಯ ಇದು ಬಹಳ ದಿವಸ ನಡೆಯೋದಿಲ್ಲ, ಇದು ಒಳ್ಳೆಯದು ಅಲ್ಲ. ನಮ್ಮ ದೇಶ ಎಲ್ಲರೂ ಒಕ್ಕಟ್ಟದೀವು, ಒಂದುಗೂಡಿದೆವು. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಜಾಗೃತವಾಗಿದ್ದೀವಿ. ನೀವು ಏನೋ ಮಾಡ್ತಾನಂತ ಈ ಕೆಲಸ ಯಶಸ್ವಿ ಆಗುವುದಿಲ್ಲ, ಅದಕ್ಕೆಲ್ಲ ನಾವು ಕಾರ್ಯಸಿದ್ಧಿ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಇದೆಲ್ಲರೂ ಕೂಡಿ ಬಂದ ಈ ನಿಷೇಧವನ್ನು ಮಾಡಿದಂಥ ಎಲ್ಲ ನಮ್ಮ ಸಮಾಜದವ್ರಿಗೆ ಅವರು ಇವರು ಅನ್ನೋದು ಎಲ್ಲ ಸಂಘಟನೆಗಳಿಗೂ ಇಲ್ಲಿ ಬಂದು ಪಾಲ್ಗೊಂಡರು ಎಲ್ಲರಿಗೆ ನಾನು ಧನ್ಯವಾದ ಹೇಳಿ, ಇವತ್ತು ನಾವು ಯಾವುದಕ್ಕೂ ಹಿಂದೂ ಸರಿಯಿಲ್ಲ ಅನ್ನುವಂಥದ್ದು ಅವ್ರಿಗೆ ಕಲ್ಪನೆ ಕೊಟ್ಟು ನಾವೆಲ್ಲದಕ್ಕೂ ತಯಾರಿದ್ದೇವೆ. ಅದಕ್ಕೆ ತಾವೆಲ್ಲ ಎಲ್ಲ ಜನ संध्याकाळच्या वेळेला गांधी चौकाचे भयंकर गर्दी असते. बाहेरचे पर्यटक सुद्धा तिथे जमा झालेले असतात. या ठिकाणी हा बॉम्ब करण्यात आलेला आहे. अतिरेक्याला जे बॉम्बस्फोट केले त्याला कुठलं जात पात धर्म हे काही नसतंय. त्याला फक्त माणसं मारणं एवढंच माहिती असतंय. ते सगळे ठामपणे आम्ही बोलू शकतो ते पाकिस्तान पुरस्कृत आहेत. त्यामुळं अशा अतिरेक्यांना आणि त्यांना मदत करणाऱ्यांना सरकारनं ताबडतोब शोधून काढावं आणि त्यांना मृत्यूदंडाची शिक्षा द्यावी अशी आपण या ठिकाणी. ಈ ಸಂದರ್ಭದಲ್ಲಿ ಮಾವ್ಲಾ ಗ್ರೂಪಿನ ಉದಯ್ ಶಿಂದೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು, ನಂತರ ಭಯೋತ್ಪಾದಕ ದಾಳಿಯಲ್ಲಿ ಮಡಿದ ನಾಗರಿಕರಿಗೆ ಶ್ರದ್ಧಾಂಜಲಿ ಅರ್ಪಣೆಯನ್ನು ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಭಾರತ ಮಾತೆಗೆ ಜಯಘೋಷಗಳನ್ನು ಕೂಡ ನಮ್ಮ ಭಾರತೀಯರು ಕೂಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾವಳ ಬಳಗದ ಮುಖಂಡರಾದ ಆಕಾಶ್ ಮಾನೆ, ರಾಹುಲ್ ಸಾಡೋಲ್ಕರ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು.